ಜಿಲ್ಲೆಯಾದ್ಯಂತ ಕಳಪೆ ಬೀಜ ಹಾವಳಿಯನ್ನ ತಡೆಗಟ್ಟಲು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ಹಾವೇರಿ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ಇಂದಿನ ದಿನ ಅಂದರೆ ದಿನಾಂಕ 10/6/2025 ಹೋರಾಟದ ಮುಖಾಂತರ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಮನವಿ ಸಲ್ಲಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದಂತಹ ಯಲ್ಲಪ್ಪ ಮರಾಠೆ ಅವರು, ಹಾವೇರಿ ಜಿಲ್ಲೆಯಾದ್ಯಂತ ಕಳಪೆ ಬೀಜ ಹಾವಳಿ ಇರುವುದರಿಂದ ರೈತರಿಗೆ ಬಹಳ ಸಂಕಷ್ಟ ಉಂಟಾಗಿದೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿದ ಬೀಜಗಳು ಮೊಳಕೆಯಾಗದೆ ಫಸಲು ಕೈಗೆ ಸಿಗದೆ ರೈತರು ನಷ್ಟ ಅನುಭವಿಸುತ್ತಿದ್ದಾರೆ. ಆದ್ದರಿಂದ ಈ ಕೂಡಲೇ ಈ ಕಳಪೆ ಬೀಜ ಅಕ್ರಮದಲ್ಲಿ ಭಾಗಿಯಾಗಿರುವ ಕಂಪನಿಗಳ ಮೇಲೆ ಹಾಗೂ ಅಂಗಡಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಆಯಾ ತಾಲೂಕಿನ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿ ಕಳಪೆ ಬೀಜ ಹಾವಳಿಯನ್ನ ತಡೆಗಟ್ಟಬೇಕೆಂದು ಮನವಿ ಸಲ್ಲಿಸಲಾಯಿತು. ಈ ಒಂದು ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದಂತಹ ಯಲ್ಲಪ್ಪ ಮರಾಠೆ, ಜಿಲ್ಲಾ ಉಪಾಧ್ಯಕ್ಷರಾದಂತಹ ಯೂಸುಫ್ ಸೈಕಲ್ಗಾರ್, ಜಿಲ್ಲಾ ಮಹಿಳಾ ಅಧ್ಯಕ್ಷರಾದಂತಹ ಗೀತಾಬಾಯಿ ಲಮಾನಿ, ಹಾವೇರಿ ತಾಲೂಕು ಅಧ್ಯಕ್ಷರಾದಂತಹ ರಾಜಿ ಸಾಬ್ ಮನೆಗಾರ್, ಗೌರವ ಅಧ್ಯಕ್ಷರಾದಂತಹ ಪ್ರದೀಪ್ ಗೌಡರ್, ಬ್ಯಾಡಗಿ ತಾಲೂಕು ಅಧ್ಯಕ್ಷರಾದಂತಹ ಬಸವರಾಜ ಪಟ್ಟಣಶೆಟ್ಟಿ, ರಟ್ಟಿಹಳ್ಳಿ ತಾಲೂಕು ಅಧ್ಯಕ್ಷರಾದಂತಹ ರಾಮಚಂದ್ರಪ್ಪ ಹಿಂಡಸ್ಕಟ್ಟಿ, ಸನಾವುಲ್ಲಾ ಪುರದ್ಗೇರಿ, ರವಿ ಮಾಮನಿ, ಹೊನ್ನೂರ್ ಸಾಬ್ ಕೊಪ್ಪಳ, ರೇಷ್ಮಾ ಬೀರಬ್ಬಿ, ಇಮ್ರಾನ್ ಪುರತ್ಗೇರಿ, ಅನ್ನಪೂರ್ಣ ಅರಕೇರಿ, ಜ್ಯೋತಿ ಅರ್ಕಸಾಲಿ, ಅನಿಲ ಮಾವರ್ಕರ್, ಇಸ್ಮಾಯಿಲ್ ನಾಸಿರ್ ಸಾಬ್ ಸೈಕಲ್ಗಾರ್, ಯುವರಾಜ್ ಕರಾಟೆ, ನನ್ನಿ ಸಾಬ್ ಹಗಡಿ, ರಿಜ್ವಾನ್ ಪುರತ್ಗೇರಿ, ಚನ್ನಪ್ಪ ಎಮ್ಮೆ ಇನ್ನೂ ಅನೇಕ ಕಾರ್ಯಕರ್ತರು ಈ ಮನವಿ ಕೊಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನ್ಯೂಸ್ ರಿಪೋರ್ಟ್ ಖಲಂದರ್, ಎಲೆದಹಳ್ಳಿ, ಜೈ ಭೀಮ್ ನ್ಯೂಸ್ 24x7 ಹಾವೇರಿ.